ಹಲೋ. ಅವ್ರ ಹತ್ರ ಅವ್ರೆ, ಹ್ಮ್ ನನಗೆ ಗಂಡು ಮಗು ಆಗಿದೆ. ಹ್ಮ್ ಜಾತಕದಲ್ಲಿ ಏನಂದಿದ್ದಾರೆ ಅಂದ್ರೆ, ಹ. ಆ, ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ನೀನು ಒಂದು 8 ತಿಂಗಳು ನೋಡುವಂಗಿಲ್ಲ ಅಂತ ಹೇಳಿದ್ದಾರೆ. ಓಹ್. ಅದಕ್ಕೆ ನನ್ಗೆ ಏನು ತಲೆ ಓಡ್ಲಿಲ್ಲ. ಅದಕ್ಕೆ ನಿಮ್ ನೆನಪಾಯ್ತು, ಅದಕ್ಕೆ ಹಚ್ಚಿದಿರಿ. ಯಾವ ಊರ್ ನಿಂದು? ನಮ್ದು ಗೋಕಾಕ್. ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ 8 ತಿಂಗಳು ಮುಖ ನೋಡ್ಬಾರ್ದಾ? ಹ್ಮ್. ಸಿಸೇರಿಯನ್ನ ನಾರ್ಮಲ್? ಸಿಜರಿನ್. ಹಾ. ಯಾವನ್ ಹೇಳಿದ್ದು ನಿನ್ಗೆ ನೋಡ್ಬಾರ್ದು ಅಂತ? ಸ್ವಾಮೀಜಿ ಹೇಳಿದರು. ಯಾವನ ಅವನ್ ಸ್ವಾಮೀಜಿ? ನಂಬರ್ ಕೊಡಿದ್ಲಿ. ಅದಕ್ಕೆ ಏನ್ ಮಾಡ್ಬೇಕಂತ ಕೊಡೋ ಗೊತ್ತಿಲ್ಲ. ಅವನಿಗೆ ನಂಬರ್. ಯಾವನ ಅವನ್ ಸ್ವಾಮೀಜಿ ಹೇಳೋ ಫಸ್ಟ್. ಅದೇ ಹಿಂಗ ಇದಕ್ ಹೋಗಿದ್ವಿ, ಅಲ್ಲಿ ಯಾವನ ಅವನ್ ನಂಬರ್ ಕೊಡೋ ಒಂದು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೋಡಬಾರ್ದು ಅಂತಂದ್ರು. ಅದೇ ಕೊಡೋ ಅವನ್ ನಂಬರ್. ಸುಳ್ಳು ಹೇಳಿದ್ರೆ ನಿನಗೆ ಹೊಡಿತೀನಿ. ಇಲ್ಲ, ನಿಜ ಹೇಳ್ತಾ ಇದೀನಿ. ತಲ್ ಕೆಟ್ಟವ್ರನ್ನ ತಗೊಂಬಂದು ನೀನು ಅಯೋಗ್ಯ. ನೀನು ಯಾವನ ನಿನ್ ಮಗು ನೀನ್ ನೋಡಕ್ಕೆ ಯಾವೊಂದು ಪರ್ಮಿಷನ್ ತಗೋಬೇಕೇನೋ ನೀನು? ಅವ್ನ್ ಹೇಳಿದ ತಕ್ಷಣ 8 ತಿಂಗಳು ನೋಡಲ್ವೇನೋ ನೀನು? ನಿನ್ನ ಮಗು ನೀನ್ ನೋಡಕ್ಕೂ ಬಿಡ್ತಾ ಇಲ್ವಲ್ಲೋ ಇವು. ಸದ್ಯ ತಾಯಿಯಿಂದ ದೂರ ಮಾಡ್ಲಿಲ್ವಲ್ಲ ಇವ್ರು. ನಾಳೆ ತಾಯಿನೂ ಮುಖ ನೋಡಬಾರ್ದು ಅಂತಾರೆ. ಏನ್ ಮಾಡ್ತಾರೆ? ಹಾಲು. ಧೈರ್ಯ ಇದ್ರೆ ಅವ್ನ ನಂಬರ್ ಕೊಡು ನನಗೆ, ಇಲ್ಲ ಅಂದ್ರೆ ಹೋಗಿ ನೋಡು. ಯಾವನೋ ಹೇಳ್ಬೇಕೇನೋ ನಿನ್ ಮಗು ನಿನ್ ಮುಖ ನೀನ್ ನೋಡೋದಕ್ಕೆ? ಅದ್ ಯಾರ ಅಡ್ಡ ಬರಕ್ ಸಾಧ್ಯನೋ? ದೇವ್ರಲ್ದೆ ನಿನ್ಗೆ? ದೇವ್ರು ಇಳಿದು ಬಂದು ನೋಡ್ಬೇಡ ಅಂದ್ರೆ ಅವಾಗ ನೋಡ್ಕೊಳ್ಳೋಣ. ಹ್ಮ್. ಇದೆಯಾ ಧೈರ್ಯ? ಇದೇನಾ? ನಿನ್ ಮಗು ನೀನ್ ನೋಡೋಕೆ ಇಷ್ಟ ಇಲ್ವೇನೋ ನಿಂಗೆ? ಇಷ್ಟ ಇದೆ. ಮತ್ತೆ ಅವ್ನ್ ಯಾರೋ ಹೇಳ್ದ ಅಂತ ನೋಡೋದ್ ಬಿಟ್ಬಿಡ್ತೀಯನೋ? ಅದಕ್ಕೆ ನಿಮ್ಗೆ ಕಾಲ್ ಮಾಡ್ತಾ ಇರ್ತೀನಿ. ಏಯ್, ನನಗ್ ಫೋನ್ ಮಾಡ್ಬೇಕೇನೋ ನೀನು? ನನ್ನ ಮಗುನ್ ನಾನ್ ನೋಡಕ್ಕೆ ಯಾವನ್ ಅಡ್ಡ ಬರ್ತಾನೆ ಅಂತ ಒಂದು ರೋಪ್ ಹೊಡೆಯಕ್ಕಾಗಲ್ಲ ನಿಂಗೆ? ನಾಳೆ 9 ವರ್ಷ ನೋಡ್ಬೇಡ ಅಂತಾರೆ. ಏನ್ ಮಾಡ್ತೀಯಾ? ಅದಕ್ಕೆ ನಾನು ನಿಮ್ ಇದರಲ್ಲಿ ಮೊದಲನೇದಾಗಿ ಆ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟೇ ಇಲ್ಲ. ಹ್ಮ್. ಸಿಸೇರಿಯನ್ ಅಂದ್ರೆ ಮಗು ಹುಟ್ಟಿದ್ದಲ್ಲ, ಮಗುನ್ ತೆಗೆದಿದ್ದು. ಹ್ಮ್. ತೆಗೆದಿದ್ದು ಯಾವತ್ತು ಜಾತಕ ಆಗಲ್ಲ, ಹುಟ್ಟಿದ್ದು ಜಾತಕ ಆಗೋದು. ಹ್ಮ್. ಹ್ಮ್. ಇನ್ನೂ ಒಂದು ವಾರ ಬಿಟ್ಟು ಹುಟ್ಟತಾ ಇತ್ತು. ಹ್ಮ್. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿಲ್ ಹುಟ್ಟಬಹುದಾಯ್ತು ಮಗು. ಹ್ಮ್. ಇಷ್ಟೆಲ್ಲ ನಕ್ಷತ್ರಗಳಲ್ಲಿ ಹುಟ್ಟಬಹುದಾಯ್ತು. ಅವ್ನ್ ಯಾವನ ತಲ್ಕೆಟ್ ಡಾಕ್ಟರ್ ಸಿಸೇರಿಯನ್ ಮಾಡಿ ತೆಗೆದ್ಬಿಟ್ಟ. ಹ್ಮ್. ಅವ್ನ್ ಡಾಕ್ಟರ್ ಕೂಡ ನಿನ್ ಪರ್ಮಿಷನ್ ಇಲ್ದೆ ಕುಯ್ದ್ಬಿಟ್ಟ. ಇವನು ನಿನ್ ಪರ್ಮಿಷನ್ ಇಲ್ದೆ ನೀನೇ ನೋಡ್ಬೇಡ ಅನ್ಬಿಟ್ಟ. ಇಂತ ಅವ್ರ ಮಧ್ಯೆ ಬದುಕ್ತಾ ಇದ್ರಿ ನೀವು. ನಾಚಿಕೆಗೆಡ್ಡ ಬದುಕು ನಿಮ್ದು. ಮೂಲ ನಕ್ಷತ್ರದಲ್ಲಿ 176 ಯೋನಿ ಇಲ್ಲಿ ಜನ್ಮಗಳಾಗತ್ತೆ. ಜರಿಗೂ ಮಗು ಹುಟ್ಟತ್ತೆ, ಚೇಳಿಗೂ ಮಗು ಹುಟ್ಟತ್ತೆ, ಹಾವುಗೂ ಹುಟ್ಟತ್ತೆ. ನೋಡೋದಿಲ್ವೇನೋ? ನಿಮ್ ಮನೇಲಿ ಕುರಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೀನ್ ಅದನ್ನ ತಂದೆಯಿಂದ ನೋಡೋದಕ್ ಬಿಡ್ತೀಯನೋ? ಅದೇ ಮಂದೇಲೆ ತಂದೆ ಇರತ್ತೆ. ಯಾವನೋ ಹೇಳ್ದ, ಮೂಢನಂಬಿಕೆಗೆ ಒಂದು ಲಿಮಿಟ್ ಇರುತ್ತೆ. ಏನ್ ಮಾಡ್ತೀಯ ಹೇಳು? ನೋಡ್ತೀನಿ. ಬಾ, ಎಲ್ಲಿಂದ ಬಂತು ಧೈರ್ಯ? ನಾನು ನಿಮ್ ಮೇಲೆ ಒಂದ್ ಫಾಲೋವರ್ಸ್ ಇದೀನಿ, ಅಭಿಮಾನಿ ಇದೀನಿ. ಅದಕ್ಕಾಗಿ ನಾನ್ ನಿಮ್ ಮೇಲೆ ತುಂಬಾನೇ ಇದ್ದೀನಿ. ಹಂಗಾಗಿ ನಾನ್ ನಿಮ್ದು ಏನ್ ಹೇಳ್ತಿಲ್ಲ ಅದು ಫೈನಲ್ ನಂದು. ಅಲ್ಲೋದ್ರೆ ನಿಮ್ಮ ಮನೆಯವ್ರು ನಾವು ತೋರ್ಸಲ್ಲ ನಿನಗೆ ಮಗು ಮೂಲ ನಕ್ಷತ್ರ ಅಂದ್ರೆ ಏನ್ ಮಾಡ್ತೀಯ? ಮನೆಯಲ್ಲ ಏನಿಲ್ಲ, ನಮ್ದೇ. ಓಕೆ, ನಿನ್ ಮಗುನ್ ನೋಡ್ತೀಯಾ, ನಿನ್ಗೆ ಜ್ವರ ಬರುತ್ತೆ ಅಂತ ಇಟ್ಕೋ. ಅವಾಗ ಅವ್ನ್ ಸರಿ ಹೇಳಿದಾನೆ ಅಂತ ಅವನಿಂದ ಹೋಗ್ತೀಯಾ? ಇಲ್ಲ 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 ಇಲ್ಲ. ಕತ್ತೆಗಳ ಬದುಕೋದ್ ಕಲ್ತ್ಕೊಳ್ರ ಫಸ್ಟ್. ಸರಿ ಸರ್. ಆಗುವುದಿದ್ದರೆ ಆಗುವುದಣ್ಣ. ಹ್ಮ್. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಆಗಾಗ್ಲಿ ಬಿಡ, ಮಗುನೊಂದ್ಸಲ ನೋಡೇ ಬಿಡೋಣ. ನೋಡಿದ್ಮೇಲೆ ಸತ್ರು ಪರ ಇಲ್ಲ. ಈ ಧೈರ್ಯ ನಿನ್ನಲ್ಲಿ ಇದ್ರೆ ಮಾತ್ರ ಹೋಗು. ಸರಿ ಸರ್. ಮೊದಲನೇದಾಗಿ ನಿನ್ನ ಮಗು ಮೂಲದಲ್ಲಿ ಹುಟ್ಟೇ ಇಲ್ಲ. ಹ್ಮ್. ಅದು ತೆಗೆಯಲಾಗಿದೆ ಸಿಸೇರಿಯನ್ ಅಲ್ಲಿ. ಹ್ಮ್. ಮೂಲ ಆದ್ಮೇಲೆ ಪವಿತ್ರ ನಕ್ಷತ್ರ ಪೂರ್ವಾಷಾಢ ಬರುತ್ತೆ. ಸರಸ್ವತಿ ಮೂಲ ನಕ್ಷತ್ರ ಕಣ. ಹ್ಮ್. ಏನಲ್ಲಿ ನಿಮ್ದೊಂದು ಬದುಕೇನ? ಎಂತ ಪವಿತ್ರ ನಕ್ಷತ್ರ ಪುಂಜ ಗೊತ್ತೇನೋ ಆಕಾಶದಲ್ಲಿ ಮೂಲ. ಹ್ಮ್. ಮೂಲದಲ್ಲಿ ಹುಟ್ಟಿದವರು ಮಹಾಜ್ಞಾನಿಗಳಾಗ್ತಾರೋ, ಸರ್ವ ವಿದ್ಯಾ ಪಾರಂಗತರಾಗ್ತಾರೋ. ಅವ್ರಿಗೆ ಗೊತ್ತಿರದೇ ಇರೋ ವಿದ್ಯೆನೇ ಇರೋದಿಲ್ವೋ? ಜಗತ್ತಿನ ಸರ್ವ ಅನ್ಯಾಯವನ್ನು ಖಂಡಿಸುವ ಧೈರ್ಯ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರ್ಗಿರುತ್ತೋ? ನಿಮ್ಮಂತ ಹೇಡಿಗಳು ಫಾಲೋ ಮಾಡ್ತಾರಲ್ಲ, ಅದೇ ನನಗೆ ದುಃಖ. ಇದಕ್ಕೆ ಫೋನೇ ಮಾಡಬಾರ್ದಾಗಿತ್ತು. ನಾನು ಅವ್ರ ಹತ್ರನ ವಿಡಿಯೋ ನೋಡಿದ್ದೀನಿ. ನಾನು ಅಂಜೋದಿಲ್ಲ ಅಂತ ಹೇಳಿದಿದ್ರೆ ಅವತ್ತು ನಿನ್ನ ಬೇಷ್ ಅಂತಿದ್ದೆ. ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತೀಯಲ್ಲೋ ನೀನು. ಅದೇ ನನ್ಗೆ ನಿಮ್ ಬಾಯಿಂದ ಇದೇ ಬರುತ್ತೆ ಅಂತ ಅದೇ ಅನ್ಸ್ಕೊಂಡೆ. ನಿನ್ನ ಮಗು ಹುಟ್ಟಿದ ತಕ್ಷಣ ತಾಯಿ ಬೆಕ್ಕಿರುತ್ತಲ್ಲ, ಮರಿನ್ ಕಿತ್ಕೊಂಡೋಣ ಆಗಲ್ಲ.
ಮಗು ಹುಟ್ಟಿದ ತಕ್ಷಣ ನಿನ್ನಲ್ಲಿ ತಪ್ಪನೆ ಬರ್ಬೇಕು, ನಾನ್ ನೋಡ್ಬೇಕು ನನ್ ಮಗುನ ಅಂತ. ಅಯೋಗ್ಯಂತಂದು 9 ದಿನ ನೋಡ್ಬಾರ್ದು ಅಂದ್ರೆ ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ಯಾ ನೀನು? ನೀನು ಹೋಗಿ ನೋಡಿ ನನಗೆ ಫೋನ್ ಮಾಡ್ಬೇಕಾಯ್ತು. ನಾನ್ ನೋಡ್ಬಿಟ್ಟೆ ಅವ್ರ ಹತ್ರ. ಏನಾತ್ರ ಆಗೋಗ್ಲಿ, ಇವಾಗ ಹೇಳು ನಾನ್ ನೋಡಿದ್ ಸರಿನಾ ತಪ್ಪ ಅಂತ ಕೇಳಿದ್ರು ಅವಾಗ ನಿನ್ನ ಬೇಷ್ ಅಂತಿದ್ದೆ. ಎದುರುಗಡೆ ಇಲ್ಲ, ಇಲ್ಲಾಂದ್ರೆ ಒಂದು ಬಿಡ್ತಿದ್ದೆ ನಿನಗೆ. ಹೋಗು. ಹಿಂದೆ ಮನೆಗೆ ಬರೋ ಸೊಸೆ ತಾವು ಹೇಳ್ದಂಗೆ ಬಿದ್ದಿರಬೇಕು ಅಂತ ಅರಿತಿದ್ದ ಕಾಲ. ಹಿಂದೆ ತಾವು ತಪ್ಪು ಹೇಳಿದ್ರು ಸರಿ ಹೇಳಿದ್ರು ಹ್ಞೂ ಅಂತ ನಡೆಯೋ ಸೊಸೆ ಬೇಕು ಅಂತ ಬದುಕಿದ್ದ ಕಾಲ. ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ, ಅತಿಶ್ರೇಷ್ಠ ನಕ್ಷತ್ರ, ಚೇಳಿನ ಕೊಂಡಿ ಅಂತ ನಕ್ಷತ್ರ, ಅನ್ಯಾಯದ ವಿರುದ್ಧ ತಿರುಗಿ ಬೀಳೋ ನಕ್ಷತ್ರ, ಅನ್ಯಾಯವನ್ನು ಸಹಿಸದ ನಕ್ಷತ್ರ, ನ್ಯಾಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಂಥ ನಕ್ಷತ್ರ. ಹೀಗಿರೋವಾಗ ಮಾವನ ಅಧಿಕಾರದಲ್ಲಿ ನಡೆಯೋ ಮನೆಯಲ್ಲಿ ಸೊಸೆ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ರೆ ಮಾವನಿಗೆ ಅಧಿಕಾರ ಕಳ್ಕೊಳ್ಳೋ ಹಂಗಾಗುತ್ತೆ ಅನ್ನೋ ಭಾವನೆಯಿಂದ ಮೂಲ ನಕ್ಷತ್ರದವರಿಗೆ ಮಾವ ಇಲ್ದಿರೋ ಮನೆ ಬೇಕು ಅನ್ನೋ ಪ್ರತೀತಿ ಬಂತಷ್ಟೇ ವಿನಃ ಮೂಲ ನಕ್ಷತ್ರದಲ್ಲಿ ಮದುವೆ ಆದರೆ ಮಾವ ಸತ್ತೋಗ್ತಾರೆ ಅಂತಲ್ಲ. ಇದೊಂದು ಅಜ್ಞಾನ. ಹಾಗಾಗಿ ನ್ಯಾಯ ಬಯಸೋ ಸೊಸೆ ಮನೆಗೆ ಬಂದರೆ ಒಳ್ಳೇದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಮೂಲ ನಕ್ಷತ್ರದವರು ಕೂಡ ನ್ಯಾಯ ನ್ಯಾಯ ನ್ಯಾಯ, ನಾನು ಮುಖದಲ್ಲೇ ಮಾತಾಡೋದು, ನಾನು ನೇರವಾಗಿ ಮಾತಾಡೋದು, ನಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಯಾವಾಗಲೂ ಎಲ್ಲರನ್ನೂ ವಿರೋಧ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಬದುಕೋದು ಕಲ್ತ್ಕೋಬೇಕು. ಧನ್ಯವಾದ. ಅಹೋರಾತ್ರ.